ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಎಡುಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಚಾನಲ್ಗೆ ಮೊದಲೇ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ. ಯಾವುದೇ ನಾವು ಅಪ್ಡೇಟ್ಸ್ ಬಿಡಲಿ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಇವಾಗ ಅದು ಅನ್ಲಾಕ್ ಆಗಿದೆ ಪೋರ್ಟಲ್. ಸೊ ಹೆಂಗೆ ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಬೇಕು ಸಿ ಟಿ ಅಪ್ಲಿಕೇಶನಲ್ಲಿ ಅಂತ ಎಲ್ಲರಿಗೂ ಡೌಟ್ ಇದೆ. ಸೊ ನಿಮ್ಗೆ ಈಸಿ ಸ್ಟೆಪ್ಸಲ್ಲಿ ಹೇಳ್ತೀನಿ ನೋಡಿ. ಇವಾಗ ಇದು ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂದರೆ, ಇವಾಗ ಯಾರ್ಯಾರು ಅಪ್ಲೈ ಮಾಡ್ತಿದ್ದೀರಾ MBBS, BDS, ಆಯುರ್ವೇದ, ಯುನಾನಿ ಆ್ಯಂಡ್ ಹೋಮಿಯೋಪತಿ ಕೋರ್ಸಸ್, ಇದೆಲ್ಲ ಯಾರ್ಯಾರು ಮಾಡ್ತಾ ಇದ್ದೀರಾ ಇವಾಗ ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ. ಇವಾಗ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಬನ್ನಿ. ಇವಾಗ ಫಸ್ಟು ನೀವು ಅಫಿಷಿಯಲ್ KE ವೆಬ್ಸೈಟ್ನ ವಿಸಿಟ್ ಮಾಡಿ. ನಿಮಗೆ ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಬೇಕಾದರೆ ನೋಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಅಲ್ಲಿ ನಿಮಗೆ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಒಂದು ಸತಿ ಹೋಮ್ ಪೇಜಿಗೆ ಹೋದ ತಕ್ಷಣ ಸೇಮ್ ನೀವು ಲಾಗಿನ್ ಆಪ್ಷನ್ ಇರುತ್ತೆ, ಲಾಗಿನ್ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಅಪ್ ಎಲ್ಲ ಕ್ಲಿಕ್ ಮಾಡಬೇಡಿ, ಬಿಕಾಸ್ ನಿಮ್ಮ ಹತ್ರ ಆಲ್ರೆಡಿ ಎಕ್ಸಿಸ್ಟಿಂಗ್ ಒಂದು KCT ನಂಬರ್ ಇರುತ್ತೆ, ಮತ್ತು ಅಪ್ಲಿಕೇಶನ್ ನಂಬರ್ ಇರುತ್ತೆ, ಮತ್ತು ಪಾಸ್ವರ್ಡ್ ಇರುತ್ತೆ. ಸೊ ಅದರಿಂದ ನೀವು ಸೈನ್ ಅಪ್ ಕ್ಲಿಕ್ ಮಾಡ್ಕೋಬಾರ್ದು. ಆ್ಯಸ್ ಅ ಲಾಗಿನ್ ಆಗಿ ಅಥವಾ ಸೈನ್ ಇನ್ ಆಗಿ ಕ್ಲಿಕ್ ಮಾಡ್ಕೋಬೇಕು. ಅದು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದು ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕಿ ಎಂಟ್ರಿ ಮಾಡಿ. ಅದು ನಿಮಗೆ KCT ಏನಿದೆ ನಮ್ಮ KE ವೆಬ್ಸೈಟ್ ಡ್ಯಾಶ್ಬೋರ್ಡಿಗೆ ಕರ್ಕೊಂಡೋಗುತ್ತೆ, ಓಕೆನಾ. ನೆಕ್ಸ್ಟ್ ಸ್ಟೆಪ್ 3 ನೋಡಬೇಕು ಅಂದರೆ, ಇವಾಗ ನೀವು ಇಲ್ಲಿ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡ್ತೀರಾ. ಅದು ಹೇಗೆ ಅಂದರೆ ನಿಮ್ಗೆ ಜಸ್ಟ್ ಈಸಿ ನೋಡಿ. ಇವಾಗ ಒಂದು ಸತಿ ನೀವು ಲಾಗಿನ್ ಆದ ತಕ್ಷಣ ಅಲ್ಲಿ ಒಂದು ಫೀಲ್ಡ್ ಇರುತ್ತೆ, UG ನೀಟ್ ರೋಲ್ ನಂಬರ್ ಅಂತ ಇರುತ್ತೆ. ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಈಗ ನೀಟ್ 2025 ರೋಲ್ ನಂಬರ್ ಏನು ನಿಮಗೆ ಕೊಟ್ಟಿದ್ದಾರೆ, ಅದು ಅಡ್ಮಿಟ್ ಕಾರ್ಡಲ್ಲಿ ಏನಿದೆ ಅದನ್ನು ನೀವು ಅಪ್ಡೇಟ್ ಮಾಡಿ. ಅದು ನೀವು ಅಪ್ಡೇಟ್ ಮಾಡಬೇಕಾದ್ರೆ 2 ಸತಿ ಚೆಕ್ ಮಾಡಿಕೊಂಡು ಅಪ್ಡೇಟ್ ಕೊಡಿ. ಬಿಕಾಸ್ ಯಾವುದೇ ಕಾರಣಕ್ಕೂ ಒಂದು ಸತಿ ನೀವೇನಾದರೂ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಅದನ್ನು ಎಡಿಟ್ ಮಾಡೋಕ್ಕೆ ಬರೋಲ್ಲ. ಸೊ ನೀವು ಒಂದು ಸತಿ ಕೊಡಬೇಕಾದ್ರೆ 2 ಸತಿ ಅದನ್ನು ಚೆಕ್ ಮಾಡಿ, ಕರೆಕ್ಟಾಗಿದ್ದರೆ ಸಬ್ಮಿಟ್ ಕ್ಲಿಕ್ ಮಾಡಿ, ಅದು ಆಟೋಮೆಟಿಕ್ಲಿ ಸೇವ್ ಆಗುತ್ತೆ. ನೆಕ್ಸ್ಟು 4th ಸ್ಟೆಪ್ ನೋಡಬೇಕು ಅಂದರೆ, ಇದು ಹೇಗೆ ಇವಾಗ ಡೌನ್ಲೋಡ್ ಹೆಂಗೆ ಮಾಡ್ಕೋಬೇಕು ಅಪ್ಲಿಕೇಶನ್ ಫಾರ್ಮ್ನ ಅಂತ ಹೇಳ್ತೀನಿ ನೋಡಿ. ಇವಾಗ ಅದೆಲ್ಲ ನೀವು ಎಂಟ್ರಿ ಮಾಡಿದ್ಮೇಲೆ ಆಟೋಮೆಟಿಕ್ಲಿ ನಿಮಗೆ ಒಂದು ಪೇಜಿಗೆ ಕರ್ಕೊಂಡೋಗುತ್ತೆ. ಅದರಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇರುತ್ತೆ. ಅಂದರೆ ನಿಮಗೆ ಅಲ್ಲಿ ನಿಮ್ಮದು ಅಪ್ಲಿಕೇಶನ್ ಬರುತ್ತೆ, ಈ ಥರ ಹೆಡ್ಡಿಂಗ್ ಬಂದು UG ನೀಟ್ 2025 ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ. ಟು ಡೌನ್ಲೋಡ್ ಅಂತ ಬಟನ್ ಇರುತ್ತೆ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಅಲ್ಲಿ ನೀವು ಅದು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನೀವು ನೋಡ್ಬೋದು, ಅಲ್ಲಿ ಈ ಥರ ನಿಮ್ಮ ಪರ್ಟಿಕ್ಯುಲರ್ ನಿಮ್ಗೆ ಏನಿರುತ್ತೆ ಅಲರ್ಟ್ ಆಗಿರೋದು ಆ ರೋಲ್ ನಂಬರ್ ಕೂಡ ಇರುತ್ತೆ, ಮತ್ತು ನಿಮ್ಮ ಡೀಟೇಲ್ಸ್ ಏನೇನಿದೆ ಅದೆಲ್ಲನೂ ಕ್ಯಾಟಗರಿ ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಅದೆಲ್ಲ ಕರೆಕ್ಟಾಗಿದ್ದರೆ ದೆನ್ ಅಲ್ಲಿ ಸೇವ್ ಆ್ಯಂಡ್ ಪ್ರಿಂಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ. ಆಮೇಲೆ ಡೌನ್ಲೋಡ್ಸ್ ಫೈಲ್ಸ್ಗೆ ಹೋದರೆ ಆಟೋಮೆಟಿಕ್ಲಿ ಸಿಗುತ್ತೆ. ನೆಕ್ಸ್ಟು ಸ್ಟೆಪ್ 5 ಬಂದು ನಿಮಗೆ ಡೌನ್ಲೋಡ್ ಅಂಡರ್ ಗ್ರ್ಯಾಜುಯೇಟ್ ವೆರಿಫಿಕೇಷನ್ ಸ್ಲಿಪ್. ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ತೀರಾ ಅಂದರೆ, ಇದನ್ನು ಸೇಮ್ KE ವೆಬ್ಸೈಟಲ್ಲೇ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ. ಫಸ್ಟು ಲಾಗಿನ್ ಕ್ಲಿಕ್ ಮಾಡಿ, ಅದರಲ್ಲಿರೋ ನಿಮಗೆ KCT ನಂಬರ್ ನಿಮಗೇನಿದೆ ಅಪ್ಲಿಕೇಶನ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ, ಲಾಗಿನ್ ಆಗಿ, ಅದು ಡ್ಯಾಶ್ ಬೋರ್ಡಿಗೆ ಕರ್ಕೊಂಡೋಗುತ್ತೆ. ಮತ್ತು ನಿಮಗೆ ಅದು ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿರಲ್ಲ ಮತ್ತೆ, ಬಿಕಾಸ್ ನಿಮ್ದು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಸೊ ಅದರಿಂದ ಇನ್ ಕೇಸ್ ಅದೇನಾದರೂ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಎಲ್ಲ ಕೇಳಿದ್ರೆ ನೀವು ಜಸ್ಟ್ ಅದನ್ನು ರಿಫ್ರೆಶ್ ಮಾಡಿ ಮತ್ತೊಂದು ಸತಿ ಲಾಗಿನ್ ಆಗಿ, ಆವಾಗ ನೀವು ಈಸಿಯಾಗಿ ಡೈರೆಕ್ಟಾಗಿ KE ವೆರಿಫಿಕೇಷನ್ ಸ್ಲಿಪ್ನ ಡೈರೆಕ್ಟ್ ವೆಬ್ಸೈಟಿಂದನೇ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇವಾಗ 7 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಇವತ್ತು, ಮತ್ತು ಅದು ಮುಗಿಯೋದು ಎಂಡ್ ಆಗೋ ಡೇಟ್ ಬಂದು 8th ಜುಲೈ 11 ಗಂಟೆಗೆ ಬೆಳಗ್ಗೆ ಎಂಡ್ ಆಗುತ್ತೆ. ಸೊ ಅಷ್ಟರಲ್ಲೇ ಯಾರ್ಯಾರಿದ್ದಾರೆ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ಪ್ರೊಸೀಜರ್ನ ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ರೆಡಿಯಾಗಿ. ನೆಕ್ಸ್ಟ್ ಸ್ಟೆಪ್ ಏನೇ ಇರಲಿ ಮತ್ತೆ ಕಂಟಿನ್ಯೂ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀವಿ ಪ್ರತಿಯೊಂದು ಸ್ಟೆಪ್ಗೂ. ಯಾರ್ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಏನೇ ಡೌಟ್ಸ್ ಇರಲಿ, ಏನೇ ಕ್ಲಾರಿಫಿಕೇಷನ್ಸ್ ಇರಲಿ ಕಮೆಂಟಲ್ಲಿ ತಿಳಿಸಿ, ಮತ್ತು ವಾಟ್ಸಪ್ ಗ್ರೂಪಲ್ಲಿ ತಿಳಿಸಿ, ನಾವು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀವಿ.
ಯಾರ್ಯಾರು ಇವಾಗ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ನಿಮಗೆ ಈಸಿಯಾಗಿ ನಿಮ್ಮ ಕೆ ಎ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ, ಮತ್ತು ಏನಿದೆ ನೀಟ್ ಅಪ್ಲಿಕೇಶನ್ ಸ್ಲಿಪ್ನೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ. ಎಲ್ಲರಿಗೂ ಡೌನ್ಲೋಡ್ ಆಗಿದ್ದರೆ ಯಾವುದೇ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ, ಏನೂ ಎರರ್ಸ್ ಬಂದಿರಲಿಲ್ಲ ಅಂದರೆ ಸಕ್ಸಸ್ಫುಲಿ ಡೌನ್ಲೋಡೆಡ್ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇನ್ ಕೇಸ್ ಏನಾದರೂ ಎರರ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾವು ಡೆಫಿನೆಟ್ಲಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಏನೇ ಇರಲಿ ಅಪ್ಡೇಟ್ಸ್, ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾರಿಗೆ ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾವು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀವಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.